ಹರೇ ಕೃಷ್ಣ. ಇವತ್ತು ವೈಕುಂಠ ಏಕಾದಶಿಯ ಒಂದು ಬಹಳ ಪವಿತ್ರವಾದ ದಿನ. ಈ ದಿನ ಇಸ್ಕಾನ್ಗೆ ಬಂದು ಸಂಗೀತ ಸೇವೆ ಕೊಟ್ಟಿದ್ದು ನಿಜವಾಗ್ಲೂ ನಮಗೆ ಸುಯೋಗ ಅಂತಲೇ ಹೇಳ್ಬೋದು. ಸಂಗೀತ ಸೇವೆ ಕೊಟ್ಟಿದ್ದಂತೂ ಒಂದು ರೀತಿಯ ಸಾರ್ಥಕ ಭಾವನೆ, ಶರಣಾಗತಿಯ ಭಾವನೆ ಮೂಡ್ತು. ವೆಂಕಟೇಶ್ವರನ್ನ ನೋಡಿದಾಗ ಬಹಳ ಕಣ್ತುಂಬಿ ಬರುತ್ತೆ. ಆನಂದ ಭಾಷ್ಪ ಅಂತ ಹೇಳ್ತಾರಲ್ಲ, ಆ ಥರ ನೋಡ್ಕೊಂಡು ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ. ನಮಗೆ ಗೊತ್ತಿಲ್ಲದೇ ಒಂದು ಶಕ್ತಿ ಇರುತ್ತೆ. ಹರಿಸ್ಮರಣೆ ಮಾಡ್ತಾ ಇದ್ರೆ ಯಾವ ಒಂದು ರೋಗ ಬರಲ್ಲ, ಯಾವ ಒಂದು ಕೆಟ್ಟ ವಿಷಯಗಳ ಬಗ್ಗೆ ಆಲೋಚನೆ ಬರಲ್ಲ. ಹಾಗಾಗಿ ಗೋವಿಂದನ ದರ್ಶನ ಆಗಾಗ ಮಾಡ್ತಾ ಇದ್ರೆ ನಮ್ಮ ಜೀವನ ಯಾವಾಗಲೂ ಖುಷಿಯಾಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿನ ದರ್ಶನ ನಮಗೆ ತಿರುಪತಿಲಿ ದರ್ಶನ ಮಾಡಿದಾಗ ಯಾವ ರೀತಿ ಒಂದು ಆ ಫೀಲ್ ಕೊಡುತ್ತೋ, ಆ ಡಿವಿನಿಟಿ ಕೊಡುತ್ತೋ, ಅದೇ ರೀತಿ ಡಿವಿನಿಟಿ ಇಲ್ಲೂ ಕೂಡ ಆಗುತ್ತೆ, ಅದೇ ಫೀಲ್ ಆಗುತ್ತೆ. ಹಾಗಾಗಿ ಪ್ರತಿ ಬಾರಿ ಇಲ್ಲಿ ಬಂದಾಗಲೂ ನಮಗೆ ತಿರುಪತಿಯ ವೆಂಕಟೇಶ್ವರನನ್ನು ನೆನೆಸ್ಕೊಂಡ ಹಾಗೆ ಆಗುತ್ತೆ. ಪ್ರತಿ ಬಾರಿ ಕೃಷ್ಣನ ಮೇಲೆ, ಶ್ರೀಹರಿಯ ಮೇಲೆ ಪದಗಳನ್ನು, ದಾಸರ ಪದಗಳನ್ನು ಹಾಡಬೇಕಾದ್ರೆ ಅದು ಒಂದು ರೀತಿ ವಿಶೇಷವಾದ ಮನಸ್ಸಿಗೆ ಸಮಾಧಾನ, ಅದು ಹೇಳೋಕ್ಕಾಗೋದಿಲ್ಲ, ಅಂಥ ಒಂದು ಸಮಾಧಾನವನ್ನು ಕೊಡುತ್ತೆ. ಹಾಗಾಗಿ ನಾವೆಲ್ಲ ಪುಣ್ಯವಂತರು ಅಂತಲೇ ಹೇಳ್ಬೋದು. ಶ್ರೀಹರಿಯ ನಾಮ ಸದಾ ನಮ್ಮ ಮನಸ್ಸಿನಲ್ಲಿ ನಾಲ್ಗೆ ಮೇಲೆ ಹರಿದಾಡ್ತಾ ಇರುತ್ತೆ. ಎಷ್ಟೋ ಬಾರಿ ನಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಈ ಥರ ಇದ್ದಾಗ ಒಂದ್ಸಲ ನಾವು ಗೋವಿಂದನ ನೆನೆಸ್ಕೊಂಡ್ರೆ ನಮಗೆ ಆರೋಗ್ಯದ ಸಮಸ್ಯೆ ಬಹಳ ಕಮ್ಮಿ ಆಗುತ್ತೆ. ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ನೀವು ಇಸ್ಕಾನ್ಗೆ ಬಂದರೆ ನಿಮಗೆ ಗೊತ್ತಿಲ್ಲದೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ ನಿಮಗೆ. ಹಾಗಾಗಿ ಖಂಡಿತ ತಾವೆಲ್ಲರೂ ಬಂದು ದರ್ಶನವನ್ನು ಮಾಡಲೇಬೇಕು.